ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕನೂರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಸಾಲಸೂಲ ಮಾಡಿ ಬಿತ್ತನೆ ಮಾಡಿದ ಮುಂಗಾರು ಬೆಳೆಗಳು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ನಿರಂತರ ಮಳೆಗೆ ಹೆಸರು, ಮೆಕ್ಕೆಜೋಳ, ತೊಗರಿ, ಸೂರ್ಯಕಾಂತಿ, ಶೇಂಗಾ ಸೇರಿದಂತೆ ಇತರೆ ಬೆಳೆಗಳು ಹಾಳಾಗಿರುವ ಬೆಳೆಗಳಿಗೆ ಪರಿಹಾರ ಕೊಡಲು ರೈತರು ಟಿವಿ ಪತ್ರಿಕಾ ಮಾಧ್ಯಮಕ್ಕೆ ಆಗ್ರಹಿಸಿದ ಹಿನ್ನೆಲೆ ರಾಜ್ಯದ ಮೊದಲನೇ ಬಾರಿಗೆ ಟಿವಿ ಮಾಧ್ಯಮ ಗಮನಿಸಿದ ಗದಗ ಜಿಲ್ಲೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ರವರು ಬೆಳೆಗಳು ಹಾಳಾದ ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆ ಸಮೀಕ್ಷೆ ಮಾಡಿ ಹಾಳಾದ ಬೆಳೆಗೆ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿ ಈ ಭಾಗದ ರೈತರಿಗೆ ಏನು ಮಾಡಿದ್ದಾರೆ? ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಏನು ಮಾಡಿದ್ದಾರೆ? ಕುಕನೂರು ಯಲಬುರ್ಗಾ ಭಾಗದ ರೈತರ ಜಮೀನಿಗೆ ಭೇಟಿ ನೀಡಿ ಹಾಳಾಗಿರುವ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ. ಇನ್ನಾದರೂ ಕಾಲ ಮಿಂಚಿಲ್ಲ. ಮುಂಗಾರು ಬೆಳೆ ಹಾಳಾದ ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ ಪ್ರತಿ ಹೆಕ್ಟರ್ಗೆ 30 ರಿಂದ 35 ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು. ಸರ್ಕಾರ ಮುಂಗಾರು ಹೆಸರು ಬೆಂಬಲ ಬೆಲೆ ಆದೇಶಿಸಿದ್ದು, ಹೆಸರು ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ 1 ಆದೇಶಿಸಿ, ಮೆಕ್ಕೆಜೋಳ ಕೂಡ ಬೆಂಬಲ ಬೆಲೆಗೆ ಖರೀದಿಸಲು ಸರ್ಕಾರ ಮುಂದಾಗಬೇಕು. 1 ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 4,550 ರೂಪಾಯಿ ದರ ನಿಗದಿಪಡಿಸಿ ಒಬ್ಬ ರೈತರಿಂದ 30 ರಿಂದ 35 ಕ್ವಿಂಟಾಲ್ ಮೆಕ್ಕೆಜೋಳವನ್ನು 12 ದಿನದಲ್ಲಿ ಎಲ್ಲಾ ಬೆಳೆಯನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಕೇಂದ್ರದಲ್ಲಿ ಖರೀದಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ ಕುಲಕರ್ಣಿ ಇವರು ಮೂಲಕ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ರವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳ ರವರಿಗೆ ಈ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಮನವಿ ಪತ್ರ ಸ್ವೀಕರಿಸಿದ ಮುರಳೀಧರ ಕುಲಕರ್ಣಿ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಈಗಾಗಲೇ ಜಿಲ್ಲೆಯ ಎಲ್ಲಾ ರೈತರು ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿಯೇ ರಾಶಿ ಮಾಡಿದ ಕೂಡಲೇ ಹೆಸರು ಕಾಳನ್ನು ಖಾಸಗಿ ಮಾರುಕಟ್ಟೆಗೆ ಮಾರಾಟ ಮಾಡಿದ ಮೇಲೆ ಸರ್ಕಾರ ಹೆಸರು ಬೆಂಬಲ ಬೆಲೆ ಆದೇಶಿಸಿದೆ. ಅಳಿದುಳಿದಿರುವ ಹೆಸರು ಕಾಳನ್ನಾದರೂ ರೈತರು ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡುವುದಕ್ಕೆ ಕೂಡಲೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸಿ ಇದರ ಜೊತೆಗೆ ಜಿಲ್ಲೆಯ ರೈತರು ಬೆಳೆದ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಖರೀದಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಭಾಗದ ರೈತರ ಸಮಸ್ಯೆ ಉಂಟಾಗಿರುವ ಕುಕನೂರು ಯಲಬುರ್ಗಾ ತಾಲೂಕಿನ ರೈತರ ಜಮೀನು ಸ್ಪಾಟ್ ಚೇಂಜೆ ಆಗಿರುವ ಹಿನ್ನೆಲೆಯಲ್ಲಿ ರೈತರ ಜಮೀನಿನ ಸರ್ವೆ ನಂಬರಿನ ಪಾಣಿಯನ್ನು ರೈತರು ಉಳುಮೆ ಮಾಡುವಂತ ಜಮೀನಿನಲ್ಲಿ ಜಿಪಿಎಸ್ ತೋರಿಸುವಂತೆ ಜಮೀನನ್ನು ಪೋಡಿಮಾಡಿ ರೈತರಿಗೆ ಹೊಸ ನಕಾಶ ಸೃಷ್ಟಿ ಮಾಡಿಕೊಡುವಂತೆ ಸಂಬಂಧಿಸಿದ ಸಚಿವರಿಗೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಈ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದ ಅಧಿಕಾರಿಗಳಾದ ಶಿವಪ್ಪ ಕೆಂಬೋಡಿ, ಬಸವರಾಜ ರಾಜೂರು, ಶರಣಪ್ಪ ಕಲ್ಲೂರು, ಮಾರುತಿ ದ್ಯಾಂಪುರ, ಬಸವರಾಜ ಹೂಗಾರ, ಸಿದ್ದಪ್ಪ ತಳಬಾಳ, ಶಕಪ್ಪ ಕುಡಗುಂಟಿ, ತಿಲಕ್, ಮರಿಯಪ್ಪ ತಳವಾರ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ, ಕುಕನೂರು. ಈ ಇವತ್ತಿನವರೆಗೆ ಆದ್ರೂ ಇಲ್ಲಿ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ ಎಚ್.ಕೆ. ಪಾಟೀಲ್ರು ಒಂದು ಸರ್ವೆ ಕಾರ್ಯ ಮಾಡಿ ಬೆಳೆಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂಥ ವ್ಯವಸ್ಥೆ ಮಾಡಾಕತ್ತಾರೆ. ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತಿನವರೆಗೆ ಅದ್ರ ಸರ್ವೆ ಮಾಡಿಲ್ಲ, ಬೆಳೆ ಪರಿಹಾರ ಕೊಟ್ಟಿಲ್ಲ. ಸರಿಯಾಗಿ ಅದನ್ನು ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ, ಎಲ್ಲ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ. ಅದನ್ನು ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡ್ಬೇಕು. ಅದ್ರ ಜೊತೆಯಲ್ಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು. ಉಳಿಕೆದು ಏನಾಗಿತ್ತಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಬೆಳೆ ಇದ್ದೊತ್ನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ, ಬೆಳೆ ಹೋದ್ಮೇಲೆ ಬೆಂಬಲ ಬೆಲೆ ಒಂದು ಖರೀದಿ ಕೇಂದ್ರನ ಆರಂಭ ಮಾಡ್ತಾರೆ. ಅದನ್ನು ಕೂಡ ಇವತ್ತು ಈ ಶೀಘ್ರದಲ್ಲಿನ ಈಗ ಅದನ್ನ 2 ದಿನದಾಗ ಒಂದು ಮೆಕ್ಕೆಜೋಳದ ಪ್ರಾರಂಭ ಮಾಡಬೇಕು, ಹೆಸರಿಂದ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ಬೆಳಿಗ್ಗೆ ರೇಟ್ ಅಲ್ಪ ಉಳಿದ ಬೆಳಿಗ್ಗೆರ ಎಲ್ಲೇ ಒಂದು ರೈತರಿಗೆ ಲಾಭ ಆಕೈತಿ. ಮತ್ತೆ ಅವಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ. ಇವತ್ತು ತಂಗಡಿಗೆ ಸಾಹೇಬ್ರನ್ನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ಹೋದ್ರೆ ಅವ್ರು ಏನೈತಿ ಇವತ್ತು ಅಧಿಕಾರಿಗರಿಗೆ ಹೇಳಿ ಒಂದು ಸರ್ವೆ ಕಾರ್ಯ ಮಾಡ್ಸಂತ ವಿಚಾರನ ಮಾಡಿಲ್ಲ. ಅವರು ಇವತ್ತು ಇನ್ನಾದ್ರೂ ಕಾಲ ಮಿಂಚಿಲ್ಲ. ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗೆ ಹೇಳಿ ಆ ಬೆಳೆ ಪರಿಹಾರ ಕೊಡೋಂತ ಎಕರೆಕ ಎಷ್ಟೋ ಒಂದು 25 ರಿಂದ 30 ಸಾವಿರ ರೂಪಾಯಿನ ಕೊಡೋಂತ ವ್ಯವಸ್ಥೆ
ಆಗ್ಬೇಕು. ಆದ್ರೆ ಇವ್ ರೈತರು ಎಷ್ಟು ಉಳಿತಾರ, ಎಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ, ಇನ್ನು ಎಷ್ಟೋ ಸಲ ಬೆಳೆ ಹಾಳನ್ನು ಆಗಿ ಹಾಳಾಗ್ಯಾರ. ಅದನ್ನ ಶೀಘ್ರದಲ್ಲಿ ಅವ್ರ ಬರೋ ಇದೇನೈತಿ ಸದ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು. ಅದ್ರ ಜೊತೆಗೆ ಮೆಕ್ಕೆಜೋಳ, ಹೆಸರು ಏನದವು ಅವನ ಬೆಂಬಲ ಬೆಲೆನ ಇನ್ನೆರಡರಿಂದ ತರದು ಎಲ್ಲಾ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರಾದ ನಾವು ನಮ್ಮ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಖಾತೆ ಮಾರುಕಟ್ಟೆ ಸಚಿವರಿಗೆ ಇದು ಮಾಡಿವಿ. ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ, ಅದು ಬೆಳೆ ಪರಿಹಾರ ಕೊಡಕ. ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ. ಏನಂತಂದ್ರೆ ಇನ್ನೊಂದು ಹೊಲ್ದಾಗ ಹೋಗಿ ಇನ್ನೊಂದು ಹೊಲ ತೋರ್ಸಾಕತ್ತೈತಿ. ನಾವು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯ ಸರ್ಕಾರಕ್ಕೆ ಬರ್ದಿವಿ. ಏನು ಕಂದಾಯ ನಮ್ ಇಷ್ಟು 3 ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ. ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೇನು ಗೈಡ್ ಟು ತಹಸೀಲ್ದಾರ್ ಅದಾರ, ಅವ್ರು ನಮಗೆ ವಿಚಾರ ಈ ಬಗ್ಗೆ ಇವ್ರು ಏನು ಸರ್ಕಾರ ಕೊರತೆ ಕಳಿಸ್ತಾರ, ಇವ್ರು ಎಲ್ಲಿ ಕಳಿಸ್ತಾರ, ಅವ್ರು 4 ಮಾತಾಡ್ಬೇಕಂತ ಅಂದು ಈ ಮೂಲಕ ನಾನು ಅವ್ರದಲ್ಲಿ ಮನವಿ ಮಾಡ್ಕೊಂತೀನಿ. ಅಷ್ಟೇ ಹೇಳ್ರಿ, ತಗೋತಾರೆ. ಓದಿ ಹೇಳ್ಬಿಡ್ರಿ, ಹಿಂದಾಯ್ತು ಮತ್ತೆ ತಗೋಣ. ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗದ. ಇನ್ನೊಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕೊಪ್ಪಳ ಇವರಿಗದ. ಇನ್ನೊಂದು ಕೃಷ್ಣ ಬೈರೇಗೌಡ ಸರ್ ಮಾನ್ಯ ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದಿದೆ. ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ರವಾನಿಸಲಾಗುವುದು.